ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ನಮಗೆ ಡೈಲಿ ಕಿಚನ್ನಲ್ಲಿ ಕೆಲಸ ಮಾಡುವಾಗ ತುಂಬ ಹೆಲ್ಪ್ ಮಾಡೋದು ಯಾರು ಅಂತ ಹೇಳಿ ನೋಡೋಣ. ಮಿಕ್ಸರ್ ಅಲ್ವಾ, ಒಪ್ಕೋತೀರಾ? ನಮ್ಮ ಎಲ್ಲ ಕೆಲಸಗಳನ್ನು ತುಂಬ ಸುಲಭವಾಗಿ ಮಿಕ್ಸರ್ ನಮಗೆ ಮಾಡಿಕೊಡುತ್ತೆ. ಮಿಕ್ಸರ್ ಹೊಸದಿರ್ಬೋದು, ಇಲ್ಲ ಅಂದರೆ ಹಳೇದಾಗಿರ್ಬೋದು, ಆದರೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಲ್ವಾ. ಹಾಗಾದರೆ ಬನ್ನಿ ಇವತ್ತು ಮಿಕ್ಸರ್ನ ಕ್ಲೀನ್ ಮಾಡೋಣ. ಸೊ ತುಂಬ ಸುಲಭವಾಗಿ ಮಿಕ್ಸರ್ನ ಮನೇಲಿ ಹೇಗೆ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾವ ದಿನ ಫ್ರೀ ಇದ್ದೀರಾ ಆ ದಿನ ಮಿಕ್ಸರನ್ನು ಕ್ಲೀನ್ ಮಾಡಲಿಕ್ಕೆ ಅಂತಲೇ ಇಟ್ಕೊಳ್ಳಿ. ಸೊ ಮೊದಲಿಗೆ ಏನು ಮಾಡಬೇಕು ಅಂತ ಅಂದರೆ, ನಾನು ಇಲ್ಲಿ ಪ್ಲಗ್ಗನ್ನು ತೆಕ್ಕೊಳ್ತಾ ಇದ್ದೀನಿ. ಸೊ ಪ್ಲಗ್ಗನ್ನು ತೆಗೆದುಬಿಟ್ಟು ಅದನ್ನು ನಾನು ಒಂದು ಗಮ್ ಟೇಪ್ ಸಹಾಯದಿಂದ ವ್ರ್ಯಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಾರಣ ಹೇಳ್ತೀನಿ ಯಾಕೆ ಅಂತ ಅಂದರೆ, ನಾವು ಗಡಿಬಿಡಿಲಿ ಏನಾದರೂ ಮಿಕ್ಸಿನ ಕ್ಲೀನ್ ಮಾಡಿ ಅದಕ್ಕೆ ನೀರು ಹೋಗಿದ್ದು ನಮ್ಗೆ ಗೊತ್ತಾಗದೆ, ಸೊ ನೆಕ್ಸ್ಟ್ ನಮಗೆ ಮಿಕ್ಸಿ ಯೂಸ್ ಮಾಡೋದಿರುತ್ತೆ, ನಮಗೆ ಗೊತ್ತಾಗಿರಲ್ಲ ಅದ್ರಲ್ಲಿ ನೀರು ಹೋಗಿದ್ದು. ಸೊ ನಾವೇನು ಮಾಡ್ತೀವಿ ಅಂದರೆ, ಕರೆಂಟ್ ಬೋರ್ಡಿಗೆ ಅದನ್ನು ಹಾಕಿ ಮಿಕ್ಸಿನ ಆನ್ ಮಾಡಿದಾಗ ಯಾವುದೇ ಒಂದು ಅವಘಡ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೊದಲಿಗೆ ನಾನು ವ್ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಮಿಕ್ಸಿಯಲ್ಲಿ ಯಾವ ಪಾರ್ಟ್ ಎಲ್ಲ ಓಪನ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಇಯರ್ಬಡ್ಸ್ ಇತ್ತು ಅಂತ ಅಂದರೆ ನೀವು ಅದರಿಂದ ಕ್ಲೀನ್ ಮಾಡ್ಕೋಬೋದು. ಸೊ ನನ್ನ ಹತ್ರ ತಂದಿದ್ದೆಲ್ಲ ಖಾಲಿ ಆಗಿತ್ತು, ಹಾಗಾಗಿ ನಾನು ಅದಕ್ಕೆ ಒಂದು ಸೊಲ್ಯೂಷನನ್ನು ಮಾಡ್ಕೊಂಡ್ಬಿಟ್ಟು ಅದರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಓಕೆನಾ? ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಎಲ್ಲೆಲ್ಲೆಲ್ಲ ನೀರು ಹೋಗುತ್ತೆ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಆ ಭಾಗದಲ್ಲಿ ಗಮ್ ಟೇಪಿಂದ ಸೆಕ್ಯೂರ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಈ ಪಾರ್ಟ್ ಓಪನ್ ಇರುತ್ತೆ, ಇಲ್ಲಿ ನೀರು ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು 4 ದಿಕ್ಕಿನಲ್ಲಿ ಕೂಡ ಗಮ್ ಟೇಪನ್ನು ಹಚ್ಕೋತಾ ಇದ್ದೀನಿ. ಸೊ ನಿಮಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದಾರೆ ಅಂತ ಆದರೆ ಒಂದೇ ರೌಂಡಲ್ಲಿ ನೀವು ಇದನ್ನು ಹಚ್ಚಿ ಮುಗಿಸ್ಬೋದು. ಸೊ ಯಾರು ಹೆಲ್ಪ್ ಮಾಡೋರು ಇಲ್ಲ ಅಂದರೆ ಈ ಥರ ಒಂದೊಂದೇ ಪಾರ್ಟಿಗೆ ನೀವು ಗಮ್ ಟೇಪನ್ನು ಹಚ್ಕೋಬೋದು. ಸೊ ತುಂಬ ಸುಲಭವಾಗಿ ಈ ಕೆಲಸ ಅಂತೂ ಆಗುತ್ತೆ. ಸೊ ಇಲ್ಲಿ ನಾವು ಆನ್ ಆಫ್ ಮಾಡ್ಕೊಳ್ಳೋ ಪ್ಲೇಸ್ ಇದೆ ಅಲ್ವಾ, ಇಲ್ಲೂ ಕೂಡ ಅಷ್ಟೇ ನಾನು ಗಮ್ ಟೇಪಿಂದಾನೇ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನೀರು ಹೋಗೋ ಚಾನ್ಸ್ ಇರುತ್ತೆ. ಸೊ ಮೋಟಾರು ಹಾಳಾಗುವಂಥ ಟೆನ್ಷನ್ ಕೂಡ ಇರಲ್ಲ. ಇಷ್ಟನ್ನು ನಾವು ಸೆಕ್ಯೂರ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಈಗ ಸೊಲ್ಯೂಷನನ್ನು ಮಾಡೋಣ ಬನ್ನಿ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಸ್ಪ್ರೇ ಬಾಟಲ್ನ ತೊಗೊಳ್ತಾ ಇದ್ದೀನಿ. ಸ್ಪ್ರೇ ಬಾಟಲ್ ಕಂಪಲ್ಸರಿ ಅಲ್ಲ, ನಿಮ್ಮ ಹತ್ರ ಇತ್ತು ಅಂತ ಅಂದರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹ್ಯಾಂಡ್ ವಾಶ್ ಬಾಟಲ್ ಖಾಲಿ ಆಗಿತ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಏನಿಲ್ಲ ಅಂತ ಅಂದರೆ ಒಂದು ಬೌಲಲ್ಲಿ ಕೂಡ ನೀವು ಈ ಒಂದು ಸೊಲ್ಯೂಷನನ್ನು ರೆಡಿ ಮಾಡ್ಕೋಬೋದು. ಸೊ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಒಂದು ವಿನಿಗರ್ ಇತ್ತು, ಅದು ಡೇಟ್ ಬಾರ್ ಆಗಿತ್ತು, ಆದರೆ ನಾನು ಅದನ್ನು ಇಟ್ಕೊಂಡಿದ್ದೆ. ನಾವು ಇಂಡಿಯನ್ ಮಾಮ್ಸ್ ಅಲ್ವಾ, ಅದಕ್ಕೆ. ಸೊ ಆ ವಿನಿಗರನ್ನು ನಾನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇನ್ ಕೇಸ್ ವಿನಿಗರ್ ಇಲ್ಲ ಅಂತ ಅಂದರೆ ಲಿಂಬೆ ಹಣ್ಣು ಏನಾದರೂ ಇದ್ದರೆ ನೀವು ಲಿಂಬೆ ಹಣ್ಣನ್ನು ಕೂಡ ಇದರಲ್ಲಿ ಹಿಂಡ್ಕೋಬೋದು. ಇದ್ರ ಜೊತೆಗೆ ಯಾವುದಾದ್ರೂ ಲಿಕ್ವಿಡ್ ಸೋಪನ್ನು ಹಾಕ್ಕೋಬೇಕು. ಸೊ ನನ್ನ ಹತ್ರ ಡಿಟರ್ಜೆಂಟ್ ಇತ್ತು, ನಾನು ಅದನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಲಿಕ್ವಿಡ್ ಸೋಪ್ ಇದ್ದರೂ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಇದು ಹಾಕಿ ಆದಮೇಲೆ ನಾನು ಒಂದು ಸ್ವಲ್ಪ ಬಿಸಿನೀರನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ನಮ್ಮ ಸೊಲ್ಯೂಷನ್ ಇವಾಗ ರೆಡಿ ಆಗಿದೆ. ಇವಾಗ ಈ ಸೊಲ್ಯೂಷನ್ ಏನು ಮಾಡಬೇಕಂದ್ರೆ, ನಾನು ಮಿಕ್ಸಿಗೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಪ್ರೇ ಇಲ್ಲ ಅಂತ ಅಂದರೆ ಒಂದು ಸ್ಪೂನಿನ ಸಹಾಯದಿಂದ ಕೂಡ ಎಲ್ಲ ಕಡೆ ಇದನ್ನು ಚೆನ್ನಾಗಿ ಹಾಕ್ಕೋಬೋದು. ಇದನ್ನು ಹಾಕಿ ಆದಮೇಲೆ ಒಂದು 10 ನಿಮಿಷ ಆದರೂ ನಾವು ಹಾಗೆ ಬಿಡಬೇಕಾಗತ್ತೆ. ಯಾಕಂದರೆ ಏನದು ಡ್ರೈ ಆಗಿರುತ್ತಲ್ವಾ, ಸೊ ಅದೆಲ್ಲ ಗಲೀಜೇನಿದೆ ಅದು ಸ್ವಲ್ಪ ವೆಟ್ ಆದರೆ ತುಂಬ ಸುಲಭವಾಗಿ ನಾವು ಕ್ಲೀನ್ ಮಾಡ್ಬೋದು ಅಂತ ಅಷ್ಟೇ. ಸೊ ನಾನು 10 ನಿಮಿಷ ಆದಮೇಲೆ ಒಂದು ಬ್ರಷ್ನ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಿಂದನೇ ಮಾಡಿ, ಇಲ್ಲಾಂದರೆ ಬಟ್ಟೆ ಇತ್ತು ಅಂತ ಆದರೆ ಬಟ್ಟೆಯಿಂದನೂ ಮಾಡ್ಬೋದು. ಬ್ರಷಿಂದ ಮಾಡಿದರೆ ಸ್ಕ್ರ್ಯಾಚ್ ಕೂಡ ಏನು ಬಂದಿಲ್ಲ. ಸೊ ನಾನು ಬ್ರಷಿಂದನೇ ಮಾಡ್ತಾಯಿದ್ದೀನಿ. ನಾವು ಗಮ್ ಟೇಪ್ ಹಚ್ಚಿ ಸೆಕ್ಯೂರ್ ಮಾಡಿರೋದ್ರಿಂದ ಸೊ ಮೋಟರಲ್ಲಿ ನೀರು ಹೋಗುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇರಲ್ಲ. ಹಾಗಾಗಿ ಆರಾಮಾಗಿ ನಾವು ನೀರು ಕೂಡ ಸ್ವಲ್ಪ ಬೇಕಾದರೆ ಚಿಮುಕಿಸಿ ಮತ್ತೆ ಕ್ಲೀನ್ ಮಾಡ್ಕೋಬೋದು. ಸೊ ಇಷ್ಟೊಂದು ಸುಲಭವಾಗಿ ಹೋಗ್ತಾಯಿದೆ. ನೋಡಿದರೆ ಅಷ್ಟೆಲ್ಲ ರಾಡಿದೆ ಹೋಗುತ್ತೆ ಅಂತ. ನಿಮ್ಮ ಮಿಕ್ಸಿ ಇಷ್ಟು ರಾಡಿ ಆದಮೇಲೆ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ರಾಡಿ ಆದಾಗ ಕೂಡ ನೀವು ಈ ಥರ ಗಲೀಜಾದಾಗ ಈ ಥರ ಸೊಲ್ಯೂಷನನ್ನು ಮಾಡಿ ಕ್ಲೀನ್ ಮಾಡಿದರೆ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಕ್ಲೀನ್ ಆಗುತ್ತೆ. ಮತ್ತು ಮಿಕ್ಸರೆಲ್ಲ ಕ್ಲೀನ್ ಆಗಿದ್ದರೆ ನಮ್ಗೆ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಕಿಚನ್ ಕೂಡ ತುಂಬ ಕ್ಲೀನಾಗಿ ನೀಟಾಗಿ ಅನಿಸುತ್ತೆ, ತುಂಬ ಸಂತೋಷ ಕೊಡುತ್ತೆ. ಹಾಗಾಗಿ ಈ ಥರ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಅದರಲ್ಲಿ ಡಸ್ಟ್ ಇತ್ತು, ಅದನ್ನು ಮತ್ತೆ ಸ್ವಲ್ಪ ಈ ಸೊಲ್ಯೂಷನನ್ನು ಹಾಕಿಬಿಟ್ಟು ನಾನು ಚಾಕು ಇರ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಸ್ಪೂನ್ ಇದ್ದರೆ ಚಮಚದ ಸಹಾಯದಿಂದ ಕೂಡ ಮಾಡ್ಬೋದು. ಈ ಥರ ಅನ್ನು ಯೂಸ್ ಮಾಡ್ಕೊಂಡು ಮಾಡಿದರೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ತುಂಬ ದಿನಗಳಿಂದ ನಾನು ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೆವಿನೇ ಆಯಿತು ನನಗೆ. ಬಟ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೋಡಿದರೆ ಖುಷಿ ಆಗುತ್ತೆ. ಸೊ ಹಚ್ಚಿರುವಂಥ ಎಲ್ಲ ಗಮ್ ಟೇಪನ್ನು ತೆಗೆದ್ಬಿಟ್ಟು ಬಟ್ಟೆಯಲ್ಲಿ ಮತ್ತೊಂದು ಸಲ ಇದನ್ನು ಕ್ಲೀನಾಗಿ
ಒರೆಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ನೀಟಾಗಿ ನಾವು ಕ್ಲೀನ್ ಮಾಡಿ ಆದಮೇಲೆ ಸೊ ಇದನ್ನು ಟರ್ನ್ ಮಾಡಿ ನೋಡಿದಾಗ ಅಲ್ಲಿ ಜಾಳಿಗೆಲ್ಲ ಇರುತ್ತಲ್ವ, ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ರಾಡಿ ಆಗಿರುತ್ತೆ, ಅಲ್ಲೂ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದ್ಗಡೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಇಲ್ಲಿ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಿ ಮೋಟರಲ್ಲಿ ನೀರು ಹೋಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಬಟ್ಟೆನ ಸ್ವಲ್ಪ ನೆನೆಸ್ಬಿಟ್ಟು ಕ್ಲೀನ್ ಮಾಡ್ಬೋದು. ಇವಾಗ ನಾನು ಪ್ಲಗ್ಗಿಗೆ ಹಚ್ಚಿದಂಥ ಗಮ್ ಟೇಪನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕ್ಲೀನಾಗಿ ಒರೆಸು ಬೋರ್ಡಿಗೆ ಹಾಕ್ತಾ ಇದ್ದೀನಿ. ಇದರೊಂದಿಗೆ ನಮ್ಮ ಇವತ್ತಿನ ಮಿಕ್ಸಿಯ ಕ್ಲೀನಿಂಗ್ ಮುಗಿದಿದೆ. ಸೊ ತುಂಬಾ ಸೇಫ್ ಆಗಿರುತ್ತೆ, ತುಂಬ ಸುಲಭವಾಗಿ ಕ್ಲೀನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಹೊಸ ಮಿಕ್ಸಿ ಥರ ಅನಿಸ್ತಾ ಇದೆ ನನಗಂತೂ. ಸೂಪರಾಗಿ ಕ್ಲೀನ್ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ, ಅಲ್ಲಿಯವರೆಗೆ ನಮಸ್ಕಾರ.